ಗೈಸ್, ಕಳೆದ ಒಂದು 4-5 ದಿನದಿಂದ ಎಲ್ಲಿ ನೋಡಿದ್ರು ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಅನ್ನೋ ನ್ಯೂಸ್ನ ಕೇಳ್ತಿದ್ದೀರಲ್ವಾ. ಕೆಲವ್ರಿಗೆ ಈ ಶಿಕ್ಷೆ ಏನಕ್ಕಾಯಿತು, ಇನ್ನು ಕೆಲವರು ಇದಕ್ಕೆ ಮೇನ್ ಕಾರಣ ಏನು, ಇದು ಯಾವುದಪ್ಪ ಹಳೆ ಕೇಸು ಅಂತ ಅಂದ್ಕೊಂಡು ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ. ನೋಡಿ, ಈ ಕೇಸ್ ಇವತ್ತಿಂದಲ್ಲ, 2016ರಲ್ಲಿ ಯೋಗೇಶ್ ಗೌಡ ಅನ್ನೋರು ಒಬ್ಬರು ಧಾರವಾಡದ ಪಂಚಾಯತ್ ಮೆಂಬರ್ ಆಗಿದ್ರು. ಅವ್ರನ್ನ ಅವ್ರ ಜಿಮ್ನಲ್ಲೇ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಅದು ಯಾವಾಗ ಹತ್ಯೆ ಆಗಿತ್ತಲ್ವಾ, ಆ ಟೈಮ್ನಲ್ಲಿ ಅದು ಈ ಕೇಸ್ ಒಂದು ಸೆನ್ಸೇಷನ್ನೇ ಕ್ರಿಯೇಟ್ ಮಾಡಿತ್ತು. ಸ್ಟಾರ್ಟಿಂಗ್ನಲ್ಲಿ ಈ ಕೇಸು ಅಲ್ಲಿ ಲೋಕಲ್ ಪೊಲೀಸವರು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ರು. ಆದರೆ ಯೋಗೇಶ್ ಗೌಡ ಅವ್ರ ಫ್ಯಾಮಿಲಿ ಇಲ್ಲ, ಈ ಕೇಸು CBI ಕೈಗೆ ಹೋಗಲೇಬೇಕು, CBI ತನಿಖೆ ಆಗಬೇಕು ಅಂತ ಅಂದ್ಬಿಟ್ಟು ಪಟ್ಟಿಡಿದು ನಿಂತ್ಕೊಂಡಿದ್ರು. ಫೈನಲಿ ಈ ಕೇಸು CBI ಕೈಗೆ ಹೋಯಿತು. ಯಾವಾಗ CBI ಕೈಗೆ ಹೋಯ್ತಲ್ವ, ಅಲ್ಲಿಂದ ಆ್ಯಕ್ಚುಲ್ ಗೇಮ್ ಸ್ಟಾರ್ಟ್ ಆಗಿದ್ದು. CBI ತನಿಖೆಯಲ್ಲಿ ಏನು ಹೊರಬಂತು ಅಂತಂದರೆ, ಈ ಕೇಸ್ನ ಈ ಕೊಲೆ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಬಂದ್ಬಿಟ್ಟು ವಿನಯ್ ಕುಲಕರ್ಣಿ ಅವರಂತೆ. ಇದ್ರ ಹತ್ಯೆ ಮಾಡೋದಕ್ಕೆ ಹಿಂದಿನ ಕಾರಣ ಏನು ಅಂತಂದರೆ, ಪಾಲಿಟಿಕ್ಸ್ನಲ್ಲಿರೋವಂಥ ಹಳೇ ದ್ವೇಷ ಅಂತೆ. ಜೊತೆಗೆ ಇವರು ಬರೀ ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಲ್ಲ, ಜೊತೆಗೆ ಈ ಸಾಕ್ಷಿ ನಾಶ ಮಾಡೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಕೋರ್ಟ್ನಲ್ಲಿ ಸಾಬೀತಾಗಿದೆ. ಕೋರ್ಟ್ ಇದನ್ನೆಲ್ಲ ನೋಡಿ, ಇದು ಬರೀ ಕೊಲೆ ಅಲ್ಲ, ಕಾನೂನಿನ ಜೊತೆ ಆಟ ಆಡಿರೋದು ಅಂತ ಹೇಳಿ ವಿನಯ್ ಗೌಡ ಮತ್ತು ಇನ್ನು ಕೆಲವರಿಗೆ ಜೀವಾವಧಿ ಶಿಕ್ಷೆನ ವಿಧಿಸಿದೆ. ಫೈನಲಿ ತುಂಬ ದಿನ ಆದಮೇಲೆ ನನಗೆ ಯೋಗೇಶ್ ಗೌಡ ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಕ್ಕಿರೋ ಥರ ಆಗಿದೆ. ನೋಡಿ, ತಪ್ಪು ಯಾರೇ ಮಾಡಿದ್ರು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.